ನಮಸ್ತೆ ಸ್ನೇಹಿತರೆ, ನಿಮ್ಮ ಯಶಸ್ಸಿನ ಹಾದಿಯ ಸಾರಥಿ ಸ್ಪರ್ಧಾವಾಹಿನಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರೂ ಕೂಡ ಆತ್ಮೀಯ ಸ್ವಾಗತ. ಪಿ ಎಸ್ ಟೇರ್, ಜಿ ಪಿ ಎಸ್ ಟೇರ್ ಮತ್ತು ಎಚ್ ಎಸ್ ಟೇರ್ ನೀವು ಯಾವುದೇ ಶಿಕ್ಷಕರ ನೇಮಕಾತಿ ಪರೀಕ್ಷೆಯನ್ನು ತೆಗೆದುಕೊಂಡರೂ ಕೂಡ ಮನೋವಿಜ್ಞಾನದ ವಿಭಾಗದಲ್ಲಿ ಕಲಿಕಾ ನ್ಯೂನತೆಗಳು ಎಂಬ ವಿಷಯದಿಂದ 1 ಅಥವಾ 2 ಅಂಕಗಳು ಗ್ಯಾರಂಟಿಯಾಗಿ ಬರ್ತವೆ. ಆದರೆ ಪರೀಕ್ಷೆಯ ಒತ್ತಡದಿಂದ ನಾವೇನು ಮಾಡ್ತೀವಿ, ಡಿಸ್ಲೆಕ್ಸಿಯಾ ಅಂತ ಅಂದ್ರೇನು, ಡಿಸ್ಗ್ರಾಫಿಯಾ ಅಂದ್ರೇನು, ಇವೆಲ್ಲವೂ ಕೂಡ ಮರ್ತೋಗ್ಬಿಡ್ತವೆ. ಸೊ ಆ ರೀತಿ ಕನ್ಫ್ಯೂಸ್ ಆಗಬಾರ್ದು ಅಂತ ಅಂದರೆ ಇವತ್ತಿನ ಈ ವಿಡಿಯೋ ನೋಡಿ. ಇನ್ಮೇಲೆ ನಿಮ್ಮ ಜೀವನದ ಯಾವತ್ತೂ ಕೂಡ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತಹ ಗೊಂದಲಗಳು ಇರುವುದಿಲ್ಲ. ಸೊ ಆ ನಿಟ್ಟಿನಲ್ಲಿ ಇವತ್ತಿನ ಒಂದು ತರಗತಿ ಅತ್ಯಂತ ಒಂದು ಮಹತ್ವವಾದ ತರಗತಿ ಅಂತ ಹೇಳ್ಬೋದು. ಸೊ ಇಲ್ಲಿ ನಾವು ತುಂಬ ಶಾರ್ಟ್ ಟ್ರಿಕ್ಸ್ ಮೂಲಕ ಯಾವಾಗಲೂ ಕೂಡ ಸದಾಕಾಲ ನೆನಪಲ್ಲಿ ಉಳಿಯುವಂಥ ರೀತಿಯಲ್ಲಿ ನಾವು ಶಾರ್ಟ್ ಟ್ರಿಕ್ಸ್ಗಳನ್ನ ಹೇಳ್ಕೊಡ್ತೀವಿ ಮತ್ತು ಆಳವಾದ ವಿವರಣೆಗಳನ್ನು ಕೊಡ್ತೀವಿ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ. ಮತ್ತು ಯಾವುದೇ ರೀತಿಯ ಗೊಂದಲಗಳು ಮುಂದಿನ ದಿನಗಳಲ್ಲಿ ನಿಮಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ, ಸೊ ಇವತ್ತಿನ ತರಗತಿಯನ್ನು ಶುರು ಮಾಡೋಣ ಸ್ನೇಹಿತರೆ. ಮೊದಲಿಗೆ ಕಲಿಕಾ ನ್ಯೂನತೆ ಅಂತ ಅಂದರೆ ನೋಡಿ, ಇಲ್ಲಿ ಮಗುವಿನ ಬುದ್ಧಿಶಕ್ತಿ ಉತ್ತಮವಾಗಿದ್ದರೂ ಮೆದುಳು ಮಾಹಿತಿಯನ್ನು ಪ್ರಕ್ರಿಯೆಗೊಳಿಸುವಲ್ಲಿ ಉಂಟಾಗುವಂಥ ವ್ಯತ್ಯಾಸ. ಅಂದರೆ ಇದು ಏನಂತ ಅಂದರೆ ಇದು ಯಾವುದೇ ಮಾನಸಿಕ ಕಾಯಿಲೆ ಅಲ್ಲ ಅಥವಾ ಬುದ್ಧಿಮಾಂದ್ಯತೆಯ ಲಕ್ಷಣವೂ ಕೂಡ ಅಲ್ಲ. ಇಲ್ಲಿ ಏನಾಗುತ್ತೆ ಅಂದರೆ ಮಗುವಿನ ಬುದ್ಧಿಶಕ್ತಿ ತುಂಬ ಚೆನ್ನಾಗಿರ್ತದೆ, ಆದರೆ ಮೆದುಳು ಮಾಹಿತಿಯನ್ನು ಗ್ರಹಿಸುವ ವಿಧಾನದಲ್ಲಿ ವ್ಯತ್ಯಾಸ ಕಾಣುವುದನ್ನು ನೋಡ್ತೀವಿ. ಹೌದಾ? ಆ ರೀತಿಯದನ್ನು ನಾವು ಕಲಿಕಾ ನ್ಯೂನತೆ ಅಂತ ಹೇಳ್ತೀವಿ. ಸೊ ಇದಕ್ಕೆ ಯಾವುದೇ ಒಂದು ವಿಶೇಷವಾದ ಚಿಕಿತ್ಸೆಯ ಅವಶ್ಯಕತೆ ಇರುವುದಿಲ್ಲ. ಸೊ ಬದಲಿಗೆ ಇದು ಸರಿಯಾದ ಬೋಧನಾ ಕ್ರಮಗಳನ್ನು ಅನುಸರಿಸುವ ಮೂಲಕ ಈ ಒಂದು ನ್ಯೂನತೆಗಳಿಗೆ ಸುಧಾರಣೆಯನ್ನು ತರಬಹುದು. ಸೊ ಆ ನಿಟ್ಟಿನಲ್ಲಿ ಯಾವುದು ಈ ಕಲಿಕಾ ನ್ಯೂನತೆಗಳು ಅಂತ ತಿಳಿತಾ ಹೋದರೆ ಮೊದಲನೇದಾಗಿ ನೋಡಿ, ಇದು ಡಿಸ್ಲೆಕ್ಸಿಯಾ ಅಂತ. ಡಿಸ್ಲೆಕ್ಸಿಯಾ ಅಂತ ಅಂದರೆ ಡಿಸ್ಲೆಕ್ಸಿಯಾ ಅಥವಾ ಇದನ್ನು ವಾಚನ ವೈಕಲ್ಯ ಅಂತ ಕರಿತೀವಿ. ನೋಡಿ, ಇದು ಮಗುವಿನ ಓದುವ ಸಾಮರ್ಥ್ಯವನ್ನು ಬಾಧಿಸುವಂಥದ್ದು, ಆದರೆ ಅವರಿಗೆ ಓದಲಿಕ್ಕೆ ಕಷ್ಟ ಆಗುವಂಥದ್ದು. ಈ ಒಂದು ಡಿಸ್ಲೆಕ್ಸಿಯಾ ಅನ್ನೋ ಒಂದು ನ್ಯೂನತೆಯಿಂದಾಗಿ ಮಕ್ಕಳಿಗೆ ಓದಲಿಕ್ಕೆ ಕಷ್ಟ ಆಗುವಂಥದ್ದು, ಅವರ ಅಕ್ಷರಗಳ ಧ್ವನಿ ಆಗಿರ್ಬೋದು ಅಥವಾ ಅವುಗಳ ಸಂಕೇತವನ್ನು ಗುರುತಿಸುವಲ್ಲಿ ಮೆದುಳು ಕಷ್ಟಪಡುವಂಥದ್ದನ್ನು ನಾವು ಡಿಸ್ಲೆಕ್ಸಿಯಾ ಅಂತ ಕರಿತೀವಿ. ಸೊ ಏನು ಇದರ ಲಕ್ಷಣಗಳು ಅಂತ ಅಂದರೆ ನೋಡಿ, ಈ ಥರ ಲಕ್ಷಣ ಇರುವಂಥ ಮಕ್ಕಳಿಗೆ ಸಾ ಅಂತ ಒಂದು ಪದ ಇದೆ ಅಂತಂದರೆ ಅದನ್ನು ವಾಸ್ ಅಂತ ಓದುವಂಥದ್ದು, ಅಥವಾ ಬಿ ಅನ್ನ ಡಿ ಅಂತ ಓದುವಂಥದ್ದು, ಅವುಗಳ ಅಕ್ಷರಗಳ ನಡುವೆ ಇವರಿಗೆ ಗೊಂದಲ ಆಗುವಂಥದ್ದನ್ನ ನೋಡ್ತೀವಿ. ಅಥವಾ ಡಾಗ್ ಅಂತ ಇರುತ್ತೆ ನೋಡಿ, ಇಲ್ಲಿ ಗಾಡ್ ಅನ್ನೋದನ್ನ ಡಾಗ್ ಅಂತ ಓದುವಂಥದ್ದು. ಈ ರೀತಿಯ ಅಕ್ಷರಗಳಲ್ಲಿ ಇವರಿಗೆ ವ್ಯತ್ಯಾಸ ಆಗೋದನ್ನ ನಾವು ಡಿಸ್ಲೆಕ್ಸಿಯಾ ಅಂತ ಅನ್ಬೋದು. ಇದನ್ನು ಯಾವ ಥರ ನಾವು ನೆನ್ಪಿಟ್ಕೋಬಹುದು ಅಂತಂದರೆ ನೋಡಿ, ಇಲ್ಲಿ ಡಿಸ್ಲೆಕ್ಸಿಯಾ ಅನ್ನೋದನ್ನು ನಾವು ಯಾವ ಥರ ನೆನ್ಪಿಟ್ಕೋಬಹುದು ಅಂತಂದರೆ ನೋಡಿ, ಇಲ್ಲಿ ಡಿಸ್ಲೆಕ್ಸಿಯಾ ಡಿ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಡಿ ಅನ್ನೋ ಮೊದಲೇ ಅಕ್ಷರವನ್ನು ನೆನ್ಪಿಟ್ಕೊಳ್ಳಿ. ಡಿ ಅಂತ ಅಂದರೆ ಡಿಕ್ಸ್ನರಿ ಅನ್ನೋದನ್ನು ನೆನ್ಪಿಟ್ಕೋಬೇಕು. ಓಕೆನಾ? ಡಿಸ್ಲೆಕ್ಸಿಯಾ ಅಂತ ಅಂದರೆ ಡಿ ಮೊದಲ ಅಕ್ಷರ ಡಿ ಅನ್ನು ತೆಗೆದುಕೊಳ್ಳಿ. ಡಿ ಅಂದರೆ ಡಿಕ್ಸ್ನರಿ ಅಂತಂದು. ಡಿಕ್ಸ್ನರಿ ನಾವೇನು ಮಾಡ್ತೀವಿ, ಡಿಕ್ಸ್ನರಿ ಸಹಾಯದಿಂದ ನಾವು ಓದ್ತೀವಿ, ಹೌದಲ್ವಾ? ಡಿಕ್ಸ್ನರಿ ಅಂದಕ್ಕೆ ನಮ್ಗೆ ನೆನಪರ್ಬೇಕು, ಇದು ಓದುವುದು. ಅದೇ ಡಿಸ್ಲೆಕ್ಸಿಯಾ ಅಂತಂದರೆ ಓದುವ ಒಂದು ನ್ಯೂನತೆ ಅಥವಾ ಓದುವ ಸಮಸ್ಯೆ ಅನ್ನೋದನ್ನು ನಾವು ನೆನ್ಪಿಟ್ಕೋಬಹುದು. ಮುಂದಿನ ಒಂದು ಕಲಿಕಾ ನ್ಯೂನತೆ ಯಾವುದು ಅಂತಂದರೆ ಡಿಸ್ಗ್ರಾಫಿಯಾವನ್ನು ಕನ್ನಡದಲ್ಲಿ ಲೇಖನ ವೈಕಲ್ಯ ಅಂತಲೂ ಕೂಡ ಕರೀತಾರೆ. ಸೊ ಏನಿದು ಲೇಖನ ವೈಕಲ್ಯ ಅಥವಾ ಡಿಸ್ಗ್ರಾಫಿಯಾ ಅಂತ ಅಂದರೆ ನೋಡಿ, ಇದು ಕೈ ಬರಹದ ಮತ್ತು ಬರವಣಿಗೆಯ ಸಾಮರ್ಥ್ಯದ ಮೇಲೆ ಹೊಡೆತವನ್ನು ಕೊಡುವಂಥದ್ದು. ಅವರ ಮಕ್ಕಳ ಕೈ ಬರಹ ಅಂದರೆ ಹ್ಯಾಂಡ್ ರೈಟಿಂಗ್ ಸರಿಯಾಗಿ ಬರೆದಿರುವಂಥದ್ದು ಅಥವಾ ಅವ್ರ ಬರವಣಿಗೆಯ ಕೌಶಲ್ಯ ಇಲ್ದಿರೋವಂಥದ್ದು. ಓಕೆನಾ? ಮಗುವಿನ ಆಲೋಚನಾ ಶಕ್ತಿ ಚೆನ್ನಾಗಿರುತ್ತೆ, ಅಂದರೆ ವೇಗವಾಗಿರುತ್ತೆ, ಆದರೆ ಅದನ್ನು ಅಕ್ಷರ ರೂಪದಲ್ಲಿ ಬರವಣಿಗೆ ರೂಪದಲ್ಲಿ ಬರೀಲಿಕ್ಕೆ ಅವ್ರಿಗೆ ಕಷ್ಟ ಆಗುವಂಥದ್ದು. ಅದು ಏನಕ್ಕೆ ಕಾರಣ ಅಂತ ಅಂದರೆ ಆ ಮೆದುಳು ಮತ್ತು ಕೈಗಳ ನಡುವೆ ಸಮನ್ವಯದ ಕೊರತೆಯಿಂದಾಗಿ ಈ ಡಿಸ್ಗ್ರಾಫಿಯಾ ನ್ಯೂನತೆ ಅನ್ನೋದು ಕಂಡುಬರೋದನ್ನು ನೋಡ್ತೀವಿ. ಇದರ ಲಕ್ಷಣಗಳನ್ನು ನೋಡ್ತಾ ಹೋದರೆ ಅಸ್ಪಷ್ಟವಾದಂತಹ ಕೈ ಬರಹ ಅಥವಾ ಪದಗಳ ನಡುವೆ ಜಾಗ ಇಲ್ದಿರೋಂಥ ಬರೆಯುವಂಥದ್ದು, ಅಂದರೆ ಒತ್ತುತ್ತಾಗಿ ಬರೆಯುವಂಥದ್ದು, ಸುಂದರವಾಗಿ ಬರೆದಿರುವಂಥ ಒಂದು ನ್ಯೂನತೆ ಅದನ್ನು ನಾವೇನಂತೀವಿ ಡಿಸ್ಗ್ರಾಫಿಯಾ ಅಂತ ಕರಿತೀವಿ.
ನೋಡಿ ಅದನ್ನ ನಾವು ಯಾವ ರೀತಿ ಸುಲಭವಾಗಿ ನೆನ್ಪಿಟ್ಕೋಬಹುದು ಅಂತ ಅಂದ್ರೆ ಗ್ರಾಫಿಯಾ ಅನ್ನೋ ಪದವನ್ನು ನೆನ್ಪಿಟ್ಕೋಬೇಕು. ಗ್ರಾಫಿಯಾ ಅಂದ್ರೆ ಏನು? ಗ್ರಾಫ್ ಅಂದ್ರೆ ಚಿತ್ರ ಅಥವಾ ಒಂದು ಬರವಣಿಗೆ ಅಂತ ಅನ್ಬೋದು, ಹೌದಲ್ವಾ? ಗ್ರಾಫ್ ಬಿಡಿಸ್ಬೇಕಾದ್ರೆ ನಾವು ಚಿತ್ರ ಅಥವಾ ಬರವಣಿಗೆ ಅಂತ ಕರಿತೀವಿ. ನಾವು ಗ್ರಾಫ್ ಅದು ಚಿತ್ರವನ್ನು ಬಿಡಿಸ್ಬೇಕಾದ್ರೆ ಏನು ಇದು ಮಾಡ್ತೀವಿ? ಪೆನ್ಸಿಲ್ ಇಂದ ಬರಿತೀವಿ, ಹೌದಲ್ವಾ? ಬರೆಯುವುದು ಅನ್ನೋದನ್ನ ನೆನ್ಪಿಟ್ಕೋಬೇಕು. ಗ್ರಾಫ್ ಅಂದ್ರೆ ಬರೆಯುವುದು. ನಮ್ಗೆ ಅವಾಗ ನೆನಪಾಗುತ್ತೆ ಡಿಸ್ಗ್ರಾಫಿಯಾ ಅಂತ. ಅಂದ್ರೆ ಗ್ರಾಫಿಯಾ ಅಂತ ಇದೆ, ಗ್ರಾಫಿಯಾ ಅನ್ನೋದ್ರಲ್ಲಿ ಗ್ರಾಫ್ ಅಂತ ಇದೆ. ಗ್ರಾಫ್ ಅಂತ ನಮ್ಗೆ ನೆನಪಲ್ಲಿ ಇಟ್ಕೊಂಡ್ರೆ ಇದು ಯಾವತ್ತೂ ಕೂಡ ನಮ್ಗೆ ಮರ್ತು ಹೋಗೋದಿಲ್ಲ. ಡಿಸ್ಗ್ರಾಫಿಯಾ ಅಂತಂದ್ರೆ ಇದು ಯಾವ ನ್ಯೂನತೆ? ಬರವಣಿಗೆಯ ನ್ಯೂನತೆ ಅನ್ನೋದನ್ನ ನಾವು ನೆನ್ಪಿಟ್ಕೋಬಹುದು, ಹೌದಲ್ವಾ? ಮುಂದಿನ ಒಂದು ವೈಕಲ್ಯದ ಬಗ್ಗೆ ನಾವು ನೋಡ್ತಾ ಹೋದ್ರೆ ಡಿಸ್ಕ್ಯಾಲ್ಕುಲಿಯಾ ಅಂತ. ಡಿಸ್ಕ್ಯಾಲ್ಕುಲಿಯಾ ಅಥವಾ ಅದು ಕನ್ನಡದಲ್ಲಿ ಗಣಿತದ ವೈಕಲ್ಯ ಅಂತಲೂ ಕೂಡ ಕರಿತೀವಿ. ಗಣಿತದ ವೈಕಲ್ಯ ಅಂತ ನೋಡಿ, ಅದು ಸಂಖ್ಯೆಗಳ ತರ್ಕ ಮತ್ತು ಲೆಕ್ಕಾಚಾರದ ಗ್ರಹಿಕೆಯ ಸಮಸ್ಯೆ. ಈ ನ್ಯೂನತೆ ಇರುವಂತಹ ಮಕ್ಕಳಲ್ಲಿ ಈ ಒಂದು ತರ್ಕ ಮತ್ತು ಲೆಕ್ಕಾಶಾಸ್ತ್ರದ ಗ್ರಹಿಕೆಯ ಸಮಸ್ಯೆ ಕಂಡುಬರುತ್ತದೆ. ಕರೆಕ್ಟ್, ಅವ್ರಿಗೆ ಸರಿಯಾದ ರೀತಿಯಲ್ಲಿ ಲೆಕ್ಕವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ, ಹೌದಾ? ಸಂಖ್ಯೆಗಳ ಮೌಲ್ಯ ಅವ್ರಿಗೆ ಗೊತ್ತಾಗೋದಿಲ್ಲ. ಯಾವ ಸಂಖ್ಯೆ ಯಾವ ಸ್ಥಾನದಲ್ಲಿ ಅಥವಾ ಯಾವ ಒಂದು ಸ್ಥಾನದಲ್ಲಿ ಯಾವ ಸಂಖ್ಯೆ ಇದ್ರೆ ಅದರ ಮೌಲ್ಯ ಎಷ್ಟು ಅನ್ನೋದನ್ನ ಗುರುತಿಸಲು ಇವರು ವಿಫಲರಾಗೋದಂತ ನೋಡ್ತೀವಿ. ಗಡಿಯಾರದಲ್ಲಿ ಇವರಿಗೆ ಸಮಯವನ್ನ ಹೇಳಲಿಕ್ಕೆ ಬರೋದಿಲ್ಲ. ಇವೆಲ್ಲ ಕೂಡ ಯಾವ ಒಂದು ಸಮಸ್ಯೆ ಅಂತ ಅಂದ್ರೆ ಡಿಸ್ಕ್ಯಾಲ್ಕುಲಿಯಾ ಅಥವಾ ಗಣಿತದ ವೈಕಲ್ಯ ಇರುವಂತ ಒಂದು ನ್ಯೂನತೆ ಆಗಿರುವಂತದ್ದು. ಇದರ ಲಕ್ಷಣಗಳು ಯಾವ್ದು ಇರ್ತವೆ ಅಂತ ನೋಡ್ತಾ ಹೋದ್ರೆ ಇದರ ಲಕ್ಷಣಗಳು ಪ್ಲಸ್ ಮೈನಸ್ ಇಂಟು ಇಂತಹ ಚಿಹ್ನೆಗಳಲ್ಲಿ ಇವರಿಗೆ ಗೊಂದಲ ಆಗುವಂಥದ್ದು. ಪ್ಲಸ್ ಮೈನಸ್ ಇಂಟು ಇಂತಹ ಚಿಹ್ನೆಗಳಲ್ಲಿ ಗೊಂದಲ ಆಗ್ತದೆ. ಪ್ಲಸ್ ಹಾಕೋ ಜಾಗಕ್ಕೆ ಮೈನಸ್ ಹಾಕುವಂಥದ್ದು, ಮೈನಸ್ ಹಾಕೋ ಜಾಗಕ್ಕೆ ಪ್ಲಸ್ ಹಾಕುವಂಥದ್ದು, ಈ ತರ ಒಂದು ಏನು ತಪ್ಪುಗಳನ್ನ ಮಾಡುವಂಥದ್ದು. ನೆಕ್ಸ್ಟ್ ಮಗ್ಗಿಗಳನ್ನ ಮರೆಯುವಂಥದ್ದು. ಮಗ್ಗಿಗಳನ್ನ ಇವರು ಇವತ್ತು ಕಲಿತಂತ ಮಗ್ಗಿಗಳನ್ನ ನಾಳೆ ಅಥವಾ ನಾಡಿದ್ದು ಕೇಳಿದಾಗ ಅದನ್ನ ಮರೆಯುವಂಥದ್ದು. ಮತ್ತು ಸಮಯವನ್ನ ನೋಡುವುದು ಕಷ್ಟ. ನಾವು ಅವಾಗಲೇ ಹೇಳ್ದಂಗೆ ಗಡಿಯಾರದಲ್ಲಿ ಸಮಯವನ್ನ ಇವರಿಗೆ ನೋಡ್ಲಿಕ್ಕೆ ಕಷ್ಟ ಆಗುತ್ತೆ. ಇವೆಲ್ಲ ಇದು ನ್ಯೂನತೆಗಳಿದ್ರೆ ಅದನ್ನ ಡಿಸ್ಕ್ಯಾಲ್ಕುಲಿಯಾ ಅಥವಾ ಗಣಿತದ ವೈಕಲ್ಯಗಳು ಅಂತ ಕರಿತೀವಿ. ಇದಕ್ಕೆ ಸಂಬಂಧಿಸಿದಂತ ಟ್ರಿಕ್ ಅನ್ನ ನೋಡ್ತಾ ಹೋದ್ರೆ ನೋಡಿ, ಇಲ್ಲಿ ಕ್ಯಾಲ್ಕುಲಿಯಾ ಅಂತಂದ್ರೆ ನಾವು ಕ್ಯಾಲ್ಕುಲೇಟರ್ನ ನೆನ್ಪು ಮಾಡ್ಕೋಬೇಕು. ಕ್ಯಾಲ್ಕುಲೇಟರ್ನ ನೆನ್ಪು ಮಾಡ್ಕೊಂಡ್ರೆ ಕ್ಯಾಲ್ಕುಲೇಟರ್ನ ಯಾವ್ದು ಬಳಸ್ತೀವಿ? ಗಣಿತದ ವಿಷಯಕ್ಕೆ ಸಂಬಂಧಿಸಿದಂತೆ ಕ್ಯಾಲ್ಕುಲೇಟರ್ನ ಬಳಸ್ತೀವಿ, ಹೌದಲ್ವಾ? ಕ್ಯಾಲ್ಕುಲಿಯಾ ಅಂತ ಅಂದ್ರೆ ಕ್ಯಾಲ್ಕುಲೇಟರ್ ಅನ್ನೋದು ನೆನ್ಪು ಮಾಡ್ಕೊಳ್ಳಿ. ಸೊ ಆವಾಗ ನಮ್ಗೆ ಗೊತ್ತಾಗುತ್ತೆ. ಡಿಸ್ಕ್ಯಾಲ್ಕುಲಿಯಾ ಅಂತ ಅಂದ್ರೆ ಲೆಕ್ಕಕ್ಕೆ ಸಂಬಂಧಿಸಿದಂತ ನ್ಯೂನತೆಗಳಿದ್ರೆ ಅದನ್ನ ಡಿಸ್ಕ್ಯಾಲ್ಕುಲಿಯಾ ಅಂತ ಕರಿತೀವಿ ಅಂತ. ಓಕೆನಾ? ಮುಂದಿನ ಒಂದು ನ್ಯೂನತೆ ಬಗ್ಗೆ ನೋಡ್ತಾ ಹೋದ್ರೆ ಮುಂದಿನ ನ್ಯೂನತೆ ಡಿಸ್ಫ್ರಾಕ್ಸಿಯಾ ಅಂತ. ಡಿಸ್ಫ್ರಾಕ್ಸಿಯಾ ಅಥವಾ ಅದನ್ನ ಚಲನ ಕೌಶಲ್ಯ ವೈಕಲ್ಯ ಅಂತ ಕರಿತೀವಿ. ಚಲನ ಕೌಶಲ್ಯ ವೈಕಲ್ಯ ಅಂತ ಕರಿತೀವಿ. ಏನಿದು ಚಲನ ಕೌಶಲ್ಯ ವೈಕಲ್ಯ ಅಂತ ಅಂದ್ರೆ ನೋಡಿದು ಕರಿತೀವಿ ಮೋಟಾರ್ ಸ್ಕಿಲ್ಸ್ ಅಂತಲೂ ಕೂಡ ಕರಿತೀವಿ. ಇದು ಏನು ಅಂತಂದ್ರೆ ಸ್ನಾಯುಗಳ ನಡುವೆ ಅಥವಾ ಸ್ನಾಯುಗಳ ಚಲನೆ ಅಥವಾ ಸಮತೋಲನದ ಕೊರತೆ ಆಗುವಂಥದ್ದು. ಸ್ನಾಯುಗಳಲ್ಲಿ ಸರಿಯಾದ ರೀತಿಯಲ್ಲಿ ಚಲನೆ ಇಲ್ದಿರುವಂಥದ್ದು ಮತ್ತು ಸಮತೋಲನವನ್ನ ಕಾಯ್ದುಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಇದ್ರ ಲಕ್ಷಣಗಳನ್ನ ನೋಡ್ತಾ ಹೋದ್ರೆ ಶೂ ಲೇಸ್ ಅನ್ನು ಕಟ್ಟುವಕ್ಕೆ ಕಷ್ಟಪಡುವಂಥದ್ದು, ಟಿ ಶರ್ಟ್ ಬಟನ್ ಗಳನ್ನ ಹಾಕ್ಲಿಕ್ಕೆ ಕಷ್ಟಪಡುವಂಥದ್ದು, ಚೆಂಡನ್ನ ಹಿಡಿಲಿಕ್ಕೆ ಕಷ್ಟಪಡುವಂಥದ್ದು, ಅಂದ್ರೆ ಸ್ನಾಯುಗಳ ಬೆಳವಣಿಗೆ ಆಗದೆ ಇರುವಂಥದ್ದು. ಇದನ್ನ ನಾವು ಡಿಸ್ಫ್ರಾಕ್ಸಿಯಾ ಅಂತ ಕರಿತೀವಿ. ಸೊ ಇದನ್ನ ನಾವು ಯಾವ ರೀತಿ ನೆನ್ಪಿಡ್ಕೋಬಹುದು ಅಂತಂದ್ರೆ ಫ್ರಾಕ್ಸಿಯಾ ಅಂತಂದ್ರೆ ಪ್ರಾಕ್ಟೀಸ್ ಮಾಡುವಂಥದ್ದು. ಓಕೆನಾ? ಪ್ರಾಕ್ಸಿಯಾ ಅಂತ ಅಂದ್ರೆ ನಾವು ಪ್ರಾಕ್ಟೀಸ್ ಅಂತ ನೆನ್ಪಿಟ್ಕೊಳ್ಳಿ. ಪ್ರಾಕ್ಟೀಸ್ ಮಾಡಿ ಅಂತಂದ್ರೆ ದೈಹಿಕ ಕೆಲಸಕ್ಕೆ ಪ್ರಾಕ್ಟೀಸ್ ಬೇಕು, ಹೌದಲ್ವಾ? ಈ ಯಾವಾಗ ದೈಹಿಕ ನ್ಯೂನತೆ ಇರುತ್ತದೋ ಈ ರೀತಿಯ ಸ್ನಾಯುಗಳ ಒಂದು ಚಲನೆಯಲ್ಲಿ ಒಂದು ಕೊರತೆ ಕಂಡು ಬರ್ತದೋ ಅದನ್ನ ನಾವು ಫ್ರಾಕ್ಸಿಯಾ ಅಂತ, ಡಿಸ್ಫ್ರಾಕ್ಸಿಯಾ ಅಂತ ಅನ್ನೋದನ್ನ ನೆನ್ಪಿಟ್ಕೋಬೇಕು. ಓಕೆನಾ? ಮುಂದಿನ ಒಂದು ಕಲಿಕಾ ನ್ಯೂನತೆ ಯಾವುದು ಅಂದ್ರೆ ಡಿಸ್ಫೇಸಿಯಾ ಅಂತ. ಡಿಸ್ಫೇಸಿಯಾ ಇದನ್ನ ಭಾಷಾ ವೈಕಲ್ಯ ಅಂತಲೂ ಕೂಡ ಕರಿತೀವಿ. ಏನಿದು ಭಾಷಾ ವೈಕಲ್ಯ? ಇದು ಯಾವ ರೀತಿಯ ಇದು ಅಂತಂದ್ರೆ ನೋಡಿ, ಸಂವಹನದ ಸಮಸ್ಯೆ ಆಗುವಂಥದ್ದು. ಮಾತಾಡ್ಬೇಕಾದ್ರೆ ಮಾತಿನಲ್ಲಿ ಅವರಿಗೆ ಸಮಸ್ಯೆ ಆಗುವಂಥದ್ದು. ಮಗು ತನ್ನ ಭಾವನೆಗಳನ್ನ ಪದಗಳ ರೂಪದಲ್ಲಿ ಹೇಳಲು ಅಥವಾ ಇತರರು ಹೇಳಿದನ್ನು ಅರ್ಥೈಸಿಕೊಳ್ಳಲು ವಿಫಲವಾಗುವಂಥದ್ದು. ತನ್ನ ಮನಸ್ಸಿನಲ್ಲಿ ಇರುವಂತಹ ಭಾವನೆಗಳನ್ನ ಮಗುವಿಗೆ ಹೇಳಲಿಕ್ಕೆ ಕಷ್ಟ ಆಗುವಂಥದ್ದು, ಪದಗಳನ್ನ ಸೇರಿಸಿ ಮಾತಾಡ್ಲಿಕ್ಕೆ ಸಮಸ್ಯೆ ಆಗುವಂಥದ್ದು, ಅಥವಾ ಇತರರು ಹೇಳೋದನ್ನ ಸರಿಯಾಗಿ ಅರ್ಥೈಸಿಕೊಳ್ಳಲು ಕಷ್ಟ ಆಗುವಂಥದ್ದನ್ನ ನಾವು ಡಿಸ್ಫೇಸಿಯಾ ಅಂತ ಕರಿತೀವಿ. ಸೊ ಇದನ್ನ ನಾವು ಯಾವ ರೀತಿ ನೆನ್ಪಿಡ್ಕೋಬಹುದು? ಫೇಸಿಯಾ ಅಂತ ಅಂದ್ರೆ ಪ್ರೇಸ್ ಅಂತ. ಪ್ರೇಸ್ ಅಂದ್ರೆ ಏನು? ಇಂಗ್ಲಿಷ್ ಅಲ್ಲಿ ನುಡಿಗಟ್ಟು ಅಥವಾ ವಾಕ್ಯಗಳ ರಚನೆ ಅಂತ ಕರಿತೀವಿ. ಈ ವಾಕ್ಯಗಳನ್ನ ಬಳಸಲಿಕ್ಕೆ ಅಥವಾ ವಾಕ್ಯಗಳನ್ನ ಸೃಷ್ಟಿ ಮಾಡಿ ಮಕ್ಕಳಿಗೆ ಮಾತಾಡಿಕ್ ಆಗೋದಿಲ್ಲ ಅಂತಂದ್ರೆ ಅದನ್ನ ಡಿಸ್ಫೇಸಿಯಾ ಅಂತ ಅನ್ಬೋದು. ಒಂದು ಕೆಲವೊಂದು ಉನ್ನತ ಮಟ್ಟದ ನಡವಳಿಕೆ ನ್ಯೂನತೆಗಳು ಅಂತ ಇರ್ತವೆ. ಅದು ಯಾವುದು ಅಂತ ನೋಡ್ತಾ ಹೋದ್ರೆ ಆ ರೀತಿಯ ನಡವಳಿಕೆಯ
ಅಥವಾ ಉನ್ನತ ಮಟ್ಟದ ನ್ಯೂನತೆಗಳು ಯಾವುದು ಅಂತ ನೋಡ್ತಾ ಹೋದ್ರೆ ಡಿಸ್ಆರ್ಥೋಗ್ರಾಫಿ ಅಂತ. ಡಿಸ್ಆರ್ಥೋಗ್ರಾಫಿ ಅನ್ನೋದು ಅಂತ ಒಂದು ನ್ಯೂನತೆ ಆಗಿರ್ತದೆ. ಏನು ಡಿಸ್ಆರ್ಥೋಗ್ರಾಫಿ ಅಂತಂದ್ರೆ ಕೇವಲ ಕಾಗುಣಿತ ತಪ್ಪುಗಳನ್ನ ಮಾಡುವಂತ ಸಮಸ್ಯೆ. ಅಂದ್ರೆ ಇವರು ನೋಡಿ, ಇವ್ರ ಅಕ್ಷರಗಳು ಚೆನ್ನಾಗಿರ್ತದೆ, ಚೆನ್ನಾಗಿ ಬರೀತಾರೆ, ಆದ್ರೆ ಅಲ್ಲಿ ಕಾಗುಣಿತ ತಪ್ಪುಗಳನ್ನ ಮಾಡುವಂತ ಸಮಸ್ಯೆ ಇದ್ರೆ ಅದನ್ನ ಡಿಸ್ಆರ್ಥೋಗ್ರಾಫಿಯಾ ಅಂತ ನಾವು ಕರಿತೀವಿ. ಓಕೆ, ಮುಂದಿನ ಒಂದು ನ್ಯೂನತೆ ADHD ಅಂತ. ಇದು ಏನು ADHD ಅಂತ ಅಂದ್ರೆ ಈ ಲಕ್ಷಣ ಇರುವಂತ ಮಕ್ಕಳಲ್ಲಿ ಅತಿಯಾದ ಚಂಚಲತೆ ಇರುವಂತದ್ದು ಮತ್ತು ಗಮನದ ಕೊರತೆ. ಪಾಠ ಮಾಡ್ಬೇಕಾದ್ರೆ ಒಂದ್ ಕಡೆ ಗಮನ ಕೊಡದಿದ್ರೆ ಇವರೇನು ಚೇಷ್ಟೆಯನ್ನ ಮಾಡುವಂತ ಒಂದು ಪ್ರವೃತ್ತಿಯನ್ನು ಹೊಂದಿರ್ತಾರೆ. ಸೊ ಇವರಲ್ಲಿ ಚಂಚಲತೆ ಜಾಸ್ತಿ ಇರುತ್ತೆ, ಒಂದು ಮನಸ್ಸನ್ನ ಕ್ರೋಢೀಕರಣ ಅಥವಾ ಕೇಂದ್ರೀಕರಣ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಈ ADHD ಅಂತ ಅಂದ್ರೆ ಅಟೆನ್ಷನ್ ಡೆಪಾಸಿಟಿ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಅಂತ. ಸೊ ಈ ರೀತಿಯ ಲಕ್ಷಣ ಇರುವಂತ ಮಕ್ಕಳಿಗೆ ಚಂಚಲತೆ ಅನ್ನೋದು ಜಾಸ್ತಿ ಇರುತ್ತೆ, ಗಮನವನ್ನ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮುಂದಿನ ಒಂದು ನ್ಯೂನತೆ ಆಟಿಸಮ್ ಅಂತ. ಆಟಿಸಮ್ ಅಂದ್ರೆ ಸಾಮಾಜಿಕವಾಗಿ ಬೆರೆಯಲು ಆಗದ ಒಂದು ಸಂವಹನದ ತೊಂದರೆ. ಸಾಮಾಜಿಕವಾಗಿ ಇವರು ಬೆರೆಯೋದಿಲ್ಲ, ಅಂದ್ರೆ ಮಕ್ಕಳ ಜೊತೆ ಸರಿಯಾಗಿ ಬೆರೆಯೋದಿಲ್ಲ, ಏಕಾಂತವನ್ನ ಬಯಸುವಂಥದ್ದು. ಈ ರೀತಿಯ ಸಮಸ್ಯೆಗಳನ್ನ ನಾವು ಆಟಿಸಮ್ ಅಂತ ಕರಿತೀವಿ. ಮುಂದಿನ ಒಂದು ನ್ಯೂನತೆ ಬಗ್ಗೆ ನೋಡ್ತಾ ಹೋದ್ರೆ ಡಿಸ್ಟಿಮಿಯಾ ಅಂತ. ಡಿಸ್ಟಿಮಿಯಾ ಅಂದ್ರೆ ಏನು? ದೀರ್ಘಕಾಲದ ಕಡಿಮೆ ಮಟ್ಟದ ಮಾನಸಿಕ ಒತ್ತಡ ಅಥವಾ ಖಿನ್ನತೆ. ಮಾನಸಿಕ ಒತ್ತಡ, ತುಂಬಾ ಮಾನಸಿಕವಾಗಿ ಒತ್ತಡವನ್ನು ಅನುಭವಿಸುವಂತ ಒಂದು ಖಿನ್ನತೆ ಅಥವಾ ನ್ಯೂನತೆ ಯಾವ್ದಾರು ಇದ್ರೆ ಅದನ್ನ ಡಿಸ್ಟಿಮಿಯಾ ಅಂತ ಕರಿತೀವಿ. ಓಕೆನಾ? ದೀರ್ಘಕಾಲದ ಕಡಿಮೆ ಮಟ್ಟದ ಮಾನಸಿಕ ಒತ್ತಡ, ತುಂಬಾ ಮಾನಸಿಕ ಒತ್ತಡ ಅಲ್ಲ, ಕಡಿಮೆ ಮಟ್ಟದ ಒಂದು ಮಾನಸಿಕ ಒತ್ತಡವನ್ನ ಹೊಂದಿರುವಂತ ಒಂದು ಲಕ್ಷಣ ಇದ್ರೆ ಅದನ್ನ ಡಿಸ್ಟಿಮಿಯಾ ಅಂತ ಕರಿಬಹುದು. ಡಿಸ್ಮಾರ್ಫಿಯಾ ಅಂತ ಅಂದ್ರೆ ತನ್ನ ದೇಹದ ರೂಪದ ಬಗ್ಗೆ ತಪ್ಪಾದ ಒಂದು ಕಲ್ಪನೆ ಇದ್ರೆ ಅದನ್ನ ಡಿಸ್ಮಾರ್ಫಿಯಾ ಅಂತ ಕರಿತೀವಿ. ಅಂದ್ರೆ ನಾನು ತುಂಬಾ ದಪ್ಪಗಿದ್ದೀನಿ ಅಂತ, ಅಥವಾ ನಾನು ಚೆನ್ನಾಗಿಲ್ಲ ಅಂತ, ಈ ರೀತಿಯ ಭಾವನೆ ಮಕ್ಕಳಲ್ಲಿ ಇದ್ರೆ ಅದನ್ನ ಡಿಸ್ಮಾರ್ಫಿಯಾ ಅಂತ ಕರಿತೀವಿ. ಹೌದಾ? ಮುಂದಿನ ಒಂದು ನ್ಯೂನತೆ ಅಮ್ನೇಷಿಯಾ ಅನ್ನೋದು. ಇದೇನು ಅಮ್ನೇಷಿಯಾ ಅಂತಂದ್ರೆ ಸ್ಮರಣಾ ಶಕ್ತಿ ಕೊರತೆ. ಮಕ್ಕಳಲ್ಲಿ ನೆನಪಿನ ಶಕ್ತಿ ಕಡಿಮೆ ಇರುವಂಥದ್ದು ಅಥವಾ ಆವಾಗಿನ ವಿಷಯವನ್ನ ಆಗ್ಲೇ ಮರೆಯುವಂಥದ್ದು, ಇದನ್ನ ನಾವು ಅಮ್ನೇಷಿಯಾ ಅಂತ ಕರಿತೀವಿ. ಹೌದಾ? ಇದನ್ನ ಅಮ್ನೇಷಿಯಾ ಅಂತ ಕರಿತೀವಿ. ಮುಂದಿನದ ಕೆಲವೊಂದು ಆಹಾರದ ನ್ಯೂನತೆಗಳಿದಾವೆ. ಆಹಾರದಿಂದ ನ್ಯೂನತೆಗಳು ಯಾವ್ಯಾವು ಅಂತ ನೋಡ್ತಾ ಹೋದ್ರೆ ಬುಲಿಮಿಯಾ ಅನ್ನೋದು ಒಂದು ಆಹಾರದ ನ್ಯೂನತೆ ಆಗಿರ್ತದೆ. ಏನು ಅಂತಂದ್ರೆ ಇದು ಅತಿಯಾಗಿ ತಿಂದ ನಂತರ ತೂಕದ ಭಯದಿಂದ, ನಾನು ತುಂಬಾ ಜಾಸ್ತಿ ತೂಕ ಆಗ್ಬಿಡ್ತೀನಿ, ದಪ್ಪ ಆಗ್ತೀನಿ ಅನ್ನೋ ಒಂದು ಭಯದಿಂದ ವಾಂತಿ ಮಾಡಿಕೊಳ್ಳುವ ಒಂದು ನ್ಯೂನತೆಯನ್ನ ನಾವು ಬುಲಿಮಿಯಾ ಅಂತ ಕರಿತೀವಿ. ಮುಂದಿನದು ಅನೋರೆಕ್ಸಿಯಾ ನರ್ವೋಸಾ ಅಂತ ಅಂದ್ರೆ ದಪ್ಪಗಾಗುವ ಭಯದಿಂದ ತಿನ್ನುವುದನ್ನೇ ಬಿಡುವಂಥದ್ದು. ದಪ್ಪ ಆಗ್ತೀವಿ ಅನ್ನೋ ಭಯದಿಂದ ತಿನ್ನುವುದನ್ನೇ ಬಿಡುವಂಥದ್ದು, ಅಂದ್ರೆ ಡಯಟ್ ಮಾಡುವಂಥದ್ದು ಅಥವಾ ಕಡಿಮೆ ತಿನ್ನುವಂಥದ್ದು. ಈ ರೀತಿಯ ಒಂದು ನ್ಯೂನತೆಯನ್ನ ನಾವು ಅನೋರೆಕ್ಸಿಯಾ ನರ್ವೋಸಾ ಅಂತ ಕರಿತೀವಿ. ಸ್ನೇಹಿತರೆ, ಇಲ್ಲಿ ತನಕ ನಾವು ಕಲಿಕಾ ನ್ಯೂನತೆಗಳ ಬಗ್ಗೆ ಸಂಪೂರ್ಣವಾಗಿ ಒಂದು ಡೀಪಾದ ಒಂದು ವಿಶ್ಲೇಷಣೆಯನ್ನ ಮಾಡಿದ್ವಿ. ಸೊ ಇದು ಮುಂಬರುವಂತ ಪರೀಕ್ಷೆಗಳಿಗೆ ಅತ್ಯಂತ ಪ್ರಮುಖವಾದ ಒಂದು ವಿಡಿಯೋ ಆಗ್ತದೆ. ಇದರ ಮೇಲೆ 1 ಅಥವಾ 2 ಅಂಕಗಳು ಖಂಡಿತ ಬಂದೇ ಬರ್ತವೆ. ಸೊ ಇದು ಕೇವಲ ನೀವು ಏನು ಅಂತಂದ್ರೆ ಎಕ್ಸಾಮ್ ದೃಷ್ಟಿಯಿಂದ ಅಥವಾ ಪರೀಕ್ಷೆ ದೃಷ್ಟಿಯಿಂದ ನೋಡೋ ಬದಲು ಈ ನ್ಯೂನತೆಗಳ ಬಗ್ಗೆ ನಾವು ತಿಳ್ಕೊಂಡಾಗ ನೀವು ಶಿಕ್ಷಕರಾಗಿ ತರಗತಿಗೆ ಹೋದಂತ ಸಂದರ್ಭದಲ್ಲಿ ಈ ರೀತಿಯ ನ್ಯೂನತೆ ಇರುವಂತ ಮಕ್ಕಳುಗಳನ್ನ ನಾವು ಪತ್ತೆ ಹಚ್ಚಿ ಅವರಿಗೆ ಒಂದು ಉತ್ತಮವಾದ ಬೋಧನಾ ಕ್ರಮಗಳ ಮೂಲಕ ಆ ಒಂದು ನ್ಯೂನತೆಗಳನ್ನ ಕಡಿಮೆ ಮಾಡಬಹುದು. ಆ ನಿಟ್ಟಿನಲ್ಲಿ ನೀವು ಇದೊಂದು ಸುವರ್ಣ ಅವಕಾಶ, ಸಿಕ್ಕಿರುವಂತಹ ಸಮಯವನ್ನ ಸರಿಯಾಗಿ ಸದ್ಬಳಕೆ ಮಾಡಿಕೊಂಡು ಉತ್ತಮ ರೀತಿಯಲ್ಲಿ ಪ್ರಿಪರೇಷನ್ ಮಾಡಿ ನಿಮ್ಮ ನೆಚ್ಚಿನ ಹುದ್ದೆ ನಿಮಗೆ ಸಿಗ್ಲಿ ಅಂತ ಬಯಸ್ತಾ, ಹಾಗೆ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ PDF ನೋಟ್ಸ್ ಏನಾದರೂ ನಿಮ್ಗೆ ಬೇಕು ಅಂತಂದ್ರೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಸ್ಪರ್ಧಾ ವಾಹಿನಿಯಲ್ಲಿ ಅಪ್ಲೋಡ್ ಮಾಡಿರ್ತೀವಿ. ನೀವು ಅಲ್ಲಿ ಜಾಯ್ನ್ ಆಗೋ ಮೂಲಕ PDF ನೋಟ್ಸ್ ಅನ್ನ ಪಡ್ಕೋಬಹುದು. ಹಾಗೆಯೇ ದಯವಿಟ್ಟು ನಮ್ಮ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.